ಮತ್ತಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಮಾಸ್ತಿಗಟ್ಟೆ ಸುಬ್ರಹ್ಮಣ್ಯ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೇನೆ. ನೀವು ಆರಂಭದಿಂದ ಹೇಳ್ತಾ ಬಂದ್ರಿ 13 ವರ್ಷಗಳ ಕಾಲ ಸತತವಾಗಿ ಧರ್ಮಸ್ಥಳವನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ಕೆಟ್ಟ ಹೆಸರು ಬೆಳೀಲಿಕ್ಕಾಗಿ ಬೇರೆ ಬೇರೆ ತಂಡಗಳು ಕೆಲಸ ಮಾಡ್ತಿದ್ದಾವೆ ಅಂತ. ಅವತ್ತಿಂದ ಇವತ್ತವರೆಗೂ ಯಾರೂ ಕೂಡ ಧರ್ಮಸ್ಥಳದ ವಿರುದ್ಧವಾಗಿರೋದನ್ನ ನೀವು ನೋಡ್ತಾ ಬರ್ತಿದ್ದೇವೆ. ಆದರೆ ನನ್ನ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಮಾಡ್ತೀನಿ. ನಾನು 13 ವರ್ಷಗಳ ಹಿಂದೆ ಸೌಜನ್ಯ ಹೋರಾಟ ಆರಂಭಗೊಂಡ ಸಂದರ್ಭದಲ್ಲಿ ಇದರಲ್ಲಿ ಏನೋ ಗೋಲ್ಮಾಲ್ ಆಗಿದೆ, ಏನೋ ತಪ್ಪು ಮಾಡಿದೆ ಧರ್ಮಸ್ಥಳ ದೇವಸ್ಥಾನದವ್ರ ಕಡೆಯಿಂದ, ವೀರೇಂದ್ರ ಹೆಗಡೆ ಕುಟುಂಬದವರಿಂದ, ಅಲ್ಲದೆ ಹೋದ್ರೆ ಇಷ್ಟು ಗಂಭೀರ ಆರೋಪ ಬರ್ತಿರ್ಲಿಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಆ ಜಾಗಕ್ಕೆ ಹೋದಂಥವನು. ಆದರೆ 11 ದಿವಸ ಅಲ್ಲಿದ್ದು ಎಲ್ಲವನ್ನೂ ತನಿಖೆಯನ್ನು ನನ್ನದೇ ಆದ ರೀತಿಯಲ್ಲಿ ಮಾಡಿದಾಗ ಇದು ಷಡ್ಯಂತ್ರ ಅನ್ನೋದು ನನಗೆ ಸ್ಪಷ್ಟ ಆಯಿತು. ನೀವು ಆರಂಭದಲ್ಲಿ ಹೇಳಿದಾಗ ಸೌಜನ್ಯ ಹೋರಾಟ ಅನ್ನೋದಿತ್ತಲ್ಲ, ಅದು ಧರ್ಮಸ್ಥಳದ ವಿರುದ್ಧ ನಡೆದಂಥ ವ್ಯವಸ್ಥಿತ ಷಡ್ಯಂತ್ರ. ಆ ವಿಷಯದಲ್ಲಿ ನನಗೆ ಎರಡನೇ ಡೌಟೇ ಇಲ್ಲ. ಆದರೆ ಒಬ್ಬ ಅನಾಮಿಕ ದೂರುದಾರ ಬಂದಂಥ ಸಂದರ್ಭದಲ್ಲಿ ಆತ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ತನಿಖೆ ನಡೆಸದ ಹೊರತು ಯಾವುದೇ ಅಂತಿಮ ಆಗೋದಿಲ್ಲ. ಸೌಜನ್ಯ ಪ್ರಕರಣದ್ದು ಜೀವಂತ ಹೋರಾಟ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅನಾಮಿಕ ಹೊಸ ಎಂಟ್ರಿ ಆಗಿ ಹೊಸದಾಗಲ್ಲಿ ಅವನು ಬಂದು ಕೋರ್ಟ್ನಲ್ಲಿ 164 ಹೇಳಿಕೆಯನ್ನು ದಾಖಲಾತಿ ಮಾಡಿಕೊಂಡಾಗ ಸರ್ಕಾರಗಳ ಮೇಲೆ ಒತ್ತಡ ಬಿದ್ದಾಗ ಸರ್ಕಾರ ಅದನ್ನ SITಗೆ ಅದು ನೀಡಿದೆ. ಅದರಲ್ಲಿ ಮಾನ್ಯ ಶಾಸಕರು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ. ಸರ್ಕಾರದ ಪ್ರತಿನಿಧಿಯಾಗಿದ್ದರೂ ಕೂಡ ಅಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ಬಂದಾಗ ಅದನ್ನು ಖಂಡಿಸ್ತಕ್ಕಂಥ ಪ್ರಾಮಾಣಿಕ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ನಾವು ಗಮನಿಸಿದಾಗ ಮಾಡ್ತಾ ಇದ್ದಾರೆ. ಇದೇ ಮಾನ್ಯ ವೀರೇಂದ್ರ ಹೆಗಡೆ ಅವರು ದೇಶದ ರಾಜ್ಯಸಭಾ ಸದಸ್ಯರು, ಇಡೀ ಹಿಂದುತ್ವದ ಪರವಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿಂದೂಗಳ ಮನೆಯಲ್ಲಿ ದೇವ್ರ ಫೋಟೋದ ಪಕ್ಕ ವೀರೇಂದ್ರ ಹೆಗಡೆ ಅವ್ರ ಫೋಟೋ ಇದೆ. ನಾವು ಅಷ್ಟು ಗೌರವಯುತವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಇದೇ ಮಾನ್ಯ ಸಿದ್ದರಾಮಯ್ಯನವರಿಗೆ ವೀರೇಂದ್ರ ಹೆಗಡೆ ಅವರು ಲೆಟ್ರ್ ಬರೀತಾರೆ, ಕಾಗದ ಬರೀತಾರೆ, ನೀವು ಮಾಡಿರ್ತಕ್ಕಂಥ ಸರ್ಕಾರದ ಸ್ಕೀಮಿಂದ ಇಡೀ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದಾವೆ, ಸಿದ್ದರಾಮಯ್ಯನವರಿಗೆ ನಿಮಗೆ ಧನ್ಯವಾದಗಳು ಅಂತಕ್ಕಂಥ ಇದೇ ವೀರೇಂದ್ರ ಹೆಗಡೆ ಅವರು ಮಾನ್ಯರಿಗೆ ನಮಗೆ ಪತ್ರ ಬರೀತಾರೆ, ನಮ್ಮ ಸರ್ಕಾರದವರಿಗೆ. ಹಾಗಾಗಿ ಈ ಕಳಂಕ ಅಲ್ಲಿ ಇಲ್ಲಿ ಈ ಬೇರೆ ಬೇರೆ ಸಂದರ್ಭ ಬರ್ತಕ್ಕಂಥ ವಿಚಾರದಲ್ಲಿ SIT ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದಾಗ ನೀವು ಹೇಳಿದ್ರೆ ನಮ್ಮ ರಾಜ್ಯಕ್ಕಲ್ಲ ಅಕ್ಕಪಕ್ಕ ರಾಜ್ಯದವರು ಕೂಡ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರೋಂಗೆ ಒಂದಿಷ್ಟು ಜನರು ಮಾಡ್ತಾ ಇದ್ದಾರೆ ಅಂತ ಈ SIT ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದಾಗ ಎಲ್ರಿಗೂ ಉತ್ತರ ಕೊಡಲಿಕ್ಕೆ ನಮಗೊಂದು ಭಾಳ ಈಗ ನಿಮ್ಮ ಕಣ್ಣೆದುರೆ ಕಾಣ್ತಿರುವ ಹಾಗೆ ಕ್ಲೀನ್ ಚಿಟ್ ಸಿಕ್ಕುವ ಎಲ್ಲ ವಾತಾವರಣ ಇದೆ. ಹಾಗಾಗಿ ಆ ದೇವರು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಗಟ್ಟಿಯಾಗಿ ಅಲ್ಲಿರೋದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳಾಗಲ್ಲ. ನಮ್ಮ ಹಿಂದೂ ಭಾವನೆಗಳ ಮೇಲೆ ಧಕ್ಕೆ ಬರ್ತಾರೆ. ನಿಮ್ಮದು ಪ್ರಶ್ನೆ ಆಗಿರಲಿಲ್ಲ, ನಿಮ್ಮದು ಸ್ಟೇಟ್ಮೆಂಟ್ ಆಗಿದ್ದು ಅಲ್ಲ. ಒಂದು ನಿಮಿಷ ಐ ರೆಸ್ಪೆಕ್ಟ್ ಇಟ್. ಆದರೆ ತಾವು ಏನೋ ಮಾಡಿ ಜೀವನದಲ್ಲಿ ಒಂದೇನೋ ಗೌರವವನ್ನು ಸಂಪಾದಿಸಿರ್ತೀರಿ, ಪ್ರತಿಷ್ಠೆಯನ್ನು ಸಂಪಾದಿಸಿರ್ತೀರಿ. ಯಾವನೋ ಬೀದಿಲಿ ಹೋದವನು ಬಂದು ಹಿಂಗೆ ಕೆಸರು ಎರಚಿ ತನ್ನ ಪಾಡಿಗೆ ತಾನು ಹೋಗೋದಕ್ಕೆ ಅವಕಾಶ ಆಗಬಾರ್ದು. ಅದು ಆಗಬಾರ್ದು. ಅಂದರೆ ನಾನು ನಿನ್ನ ಕೆಸರು ಎರಚಿ ಹೋಗ್ತೀನಪ್ಪ, ನೀನು ತೊಳ್ಕೊಂಡಿರು, ನೀನು ಸ್ನಾನ ಮಾಡ್ಕೊಂಡಿರು ಅಂತ. ಅದು ಒಂದು ಸಭ್ಯ ಸಮಾಜದಲ್ಲಿ ಅದು ಆಗಬಾರ್ದು. ಖಂಡಿತ ಅಲ್ವಾ? ಖಂಡಿತ ಆಗಬಾರ್ದು. ಅದಕ್ಕೆ ನೀವು ಅವಾಗಿಂದ ಹೇಳ್ತಾ ಇದ್ದೀರಿ ಇದನ್ನ ಇಲ್ಲಿಗೆ ನಿಲ್ಲಿಸೋ, ಬರೀ ನ್ಯೂಸ್ ಅವರ್ಸ್ ಮೇಲೆ ಹಾಕಬಾರ್ದು. ಸಾರ್ವಜನಿಕವಾಗಿ ಭಕ್ತಾದಿಗಳು ನೀವು ಕೂಡ ಇದರಲ್ಲಿ ಟೊಂಕ ಕಟ್ಟಿ ನಿಲ್ಬೇಕಂತಕ್ಕಂಥ ನೇರ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ. ನಾವು ಎಲ್ಲರೂ ಕೂಡ ಅದಕ್ಕೆ ಇಡೀ ಬದ್ಧವಾಗಿದ್ದೀವಿ. ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಇದರಲ್ಲಿ ನಾವು ಸ್ಟ್ರೈಕ್ ಕೂಡ ಮಾಡಿದ್ದೇವೆ. ಈ ದೇವಸ್ಥಾನದ ಪರವಾಗಿ, ಧರ್ಮಸ್ಥಳದ ಪರವಾಗಿ DC ಆಫೀಸ್ ಎದುರುಗಡೆ ಸ್ಟ್ರೈಕ್ ಕೂಡ ಮಾಡಿದ್ದೇವೆ. ಇದನ್ನು ನಾನು ಹಿಂದೂ ವರ್ಸಸ್ ಇನ್ನೊಂದು ಧರ್ಮ ಆ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇನ್ಯಾವುದೋ ಧರ್ಮದ ವಿಷಯದಲ್ಲಿ ಈ ರೀತಿಯಾದಂಥದ್ದು ನಡೆದಿದ್ದರೆ ಹೊತ್ಕೊಂಡು ಉರಿದು ಬಿಟ್ಟಿರೋ ದೇಶ ಹೊತ್ಕೊಂಡು ಉರಿತಿತ್ತು ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.